ಮನೆ ಅಂದ್ರೆ ಏನು ಬೇಸಿಕ್ಲಿ ವೇರ್ ಯು ಕ್ಯಾನ್ ಬಿ ಯೋರ್ ಸೆಲ್ಫ್. ಯಾರ ಜುಲ್ಮೆಗೂ ಇಲ್ಲದೆ ಇರೋ ಅಂತ ಒಂದು ಫ್ರೀಡಮ್ ಆಗಲಿ ಅಥವಾ ಒಂದು ಶಾಂತಿ ನೆಮ್ಮದಿ ಆಗಲಿ ಈ ಮನೇಲಿ ಇರಬೇಕು. ಡೌನ್ ಟು ಅರ್ತ್ ಇರಬೇಕು ಮನೆ. ಈ ಗೊಂಬೆಗಳನ್ನ ಏನ್ ನೋಡ್ತಿದ್ದೀರನ್ನ, ಇದು ಬೇಸಿಕ್ಲಿ ರಾಜಸ್ಥಾನದಲ್ಲಿ ತಗೊಳ್ಳುವಾಗ ನನಗೆ ಅದ್ರ ಹಿಸ್ಟ್ರಿ ಗೊತ್ತಾಯ್ತು. ಏನು ಅಂದ್ರೆ ಅಲ್ಲಿ ಈ ಜೋಧ್ಪುರ್ನಲ್ಲಿ ಒಂದು ಪ್ಯಾಲೇಸ್ನಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಆ ಪ್ರೋಗ್ರಾಮ್ನಲ್ಲಿ ತೊಗಲುಗೊಂಬೆ ಆಟ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಅವರ ಥರ. ಅದರಲ್ಲಿ ಏನು ತೋರಿಸ್ತಾರೆ ಇದು ಅಂದರೆ, ಒಂದು ಪಾಳೆಗಾರ ಜೈಸಲ್ಮೇರು ಮತ್ತು ಜೋಧ್ಪುರ್ ಮಧ್ಯದಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಪಾಳೆಗಾರ ಆ ಹಳ್ಳಿಯಲ್ಲಿರೋ ಒಂದು ಹುಡುಗಿನ ಮೋಹಿಸ್ತಾನೆ. ಯಾವ ಲೆವೆಲ್ಲು ಅಂದರೆ ಎತ್ಕೊಂಡು ಅಬ್ಡಕ್ಟ್ ಮಾಡ್ಕೊಂಡು ಹೋಗೋ ಲೆವೆಲ್ನಲ್ಲಿ ಆ ಥರ ಇಲ್ಲ. ಸೊ ಆ ಹಳ್ಳಿಯವರೆಲ್ಲ ಡಿಸೈಡ್ ಮಾಡ್ತಾರೆ ಇವನಿಗೆ ಆ ಚಾನ್ಸ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಇಡೀ ಹಳ್ಳಿನೇ ಬೆಂಕಿ ಹಚ್ಚಿಬಿಟ್ಟು ಫುಲ್ ಇಡೀ ಹಳ್ಳಿನೇ ರೀಲೊಕೇಟ್ ಆಗ್ತಾರೆ. ಇದುವರೆಗೂ ಗೊತ್ತಿಲ್ಲ ಆ ಜನಗಳು ಎಲ್ಲಿ ಹೋದ್ರು ಅಂತ, ಯಾಕಂದ್ರೆ ಆ ಲೆವೆಲ್ನಲ್ಲಿ ಟೆರರ್ ಕ್ರಿಯೇಟ್ ಮಾಡಿದ್ದ ಆ ಪಾಳೆಗಾರ. ಸೊ ಆ ಹುಡುಗಿನ ಸಪೋರ್ಟ್ ಮಾಡೋದಕ್ಕೋಸ್ಕರ ಇಡೀ ಹಳ್ಳಿನೇ ರೀಲೊಕೇಟ್ ಆಗುತ್ತೆ. ಇವಾಗವರೆಗೂ ಗೊತ್ತಿಲ್ಲ ವರ್ಲ್ಡಲ್ಲಿ ಎಲ್ಲಿದಾರ ಹಳ್ಳಿಯವರು ಅಂತ. ಆ ತೊಗಲುಗೊಂಬೆ ಆಟದಲ್ಲಿ ಆ ಸ್ಟೋರಿನ ಹೇಳ್ದವಾಗ ನನಗೆ ಈ ಗೊಂಬೆಗಳನ್ನ ತಗೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಗೊಂಬೆಗಳು. ಈ ಮಣಿಗಳು ನೀವು ನೋಡ್ತಾ ಇರೋದು, ಇದು ಮಾರ್ಡಿಗ್ರಾ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ ನ್ಯೂ ಆರ್ಲೈನ್ಸ್ ಅಲ್ಲಿ, ಲೂಸಿಯಾನಾ ಸ್ಟೇಟ್ ನ್ಯೂ ಆರ್ಲೈನ್ಸ್. ಅಲ್ಲೇನು ಅಂದರೆ ಇಟ್ ಈಸ್ ಎ ಫೆಸ್ಟಿವಲ್ ಆಫ್ ಒಂದು ಕಿಂಗ್ ಫೀಲಿಂಗ್ ಬರೋ ಥರ ಒಂದು ಫೆಸ್ಟಿವಲ್ ಅದು. ಏನು ಅಂತಂದರೆ ಅದು ನಾರ್ಮಲಿ ನಡೆಯೋದು ಫೆಬ್ರವರಿಯಲ್ಲಿ, ಅರೌಂಡ್ ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಪೀಕ್ ಪೀರಿಯಡ್ ಬಂದ್ಬಿಟ್ಟು 1 ವೀಕ್ ಇರುತ್ತೆ, ಫೆಬ್ರವರಿ 3rd to 9th ಆ ಥರ ಇರುತ್ತೆ. ಸೊ ಒಂದು 4 ರೋಡ್ಸ್ ಇದೆ, ಮೇನ್ ರೋಡ್ಸು. ಆ ರೋಡ್ಸ್ನಲ್ಲಿ ಒಂದು ಫ್ಲೋಟ್ಸ್ ಎಲ್ಲ ಇರುತ್ತೆ, ಡಿಫ್ರೆಂಟ್ ಫ್ಲೋಟ್ಸ್ ಇರುತ್ತೆ. ಆ ಫ್ಲೋಟ್ನಲ್ಲಿ ಒಂದು ಅಷ್ಟು ಜನಗಳು ಅದ್ರ ಮೇಲೆ ಕೂತು, ಈಗ ಹಿಂದಿನ ಕಾಲದಲ್ಲಿ ಈಗ ಮಹಾರಾಜರು ತಗೊಳ್ಳಿ ಅಂತ ಹೇಳ್ಬಿಟ್ಟು ವಿಜಯನಗರ ಸಾಮ್ರಾಟ ಜ್ಞಾಪಕ ಇಟ್ಕೋಬಹುದು ನಾವಿಲ್ಲಿ. ಅವರೆಲ್ಲ ಅವಾಗ ಏನು ಅಂದ್ರೆ ಚಿನ್ನ ಬೆಳ್ಳಿ ಎಲ್ಲ ಅವಾಗ ನಮ್ಮಲ್ಲಿ ಸಾಕಷ್ಟಿತ್ತು, ರೋಡ್ನಲ್ಲಿ ಸಿಕ್ತಿತ್ತು ಅಂತ ಹೇಳ್ತಿದ್ರು. ಆ ತರ ಒಂದು ಫೀಲ್ ನಲ್ಲಿ ಅವ್ರು ಎಸಿತಾರೆ. ಅದನ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ನಾ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಮಾರ್ಡಿಗ್ರಾ ಅಂತ ಒಂದು ಫೆಸ್ಟಿವಲ್, ಅದು ಭಾರಿ ಚೆನ್ನಾಗಿರುತ್ತೆ. ವಿಷುವಲ್ ಟ್ರೀಟ್, ಅದು ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ಫ್ಲೋಟ್ಸ್ ಇರುತ್ತೆ. ನಮ್ಮಲ್ಲಿ ಇದರಲ್ಲಿ ನಾವು ದಸರಾದಲ್ಲಿ ನಮ್ಮ ಹೆಂಗೆ ನಾವು ಪೆರೇಡ್ ಇರುತ್ತೋ ಅದೇ ತರಾನೇ ಅಲ್ಲೂ ಇರುತ್ತೆ. ಬಟ್ ಏನು ಅಂತಂದ್ರೆ ಇದೆಲ್ಲ ಎಸಿತಾರೆ. ಬಟ್ ದಿಸ್ ವಿಲ್ ಕಾಸ್ಟ್ ಟೂ ಮಚ್ ಫಾರ್ ದೆಮ್. ಹೆಚ್ಚು ಕಡಿಮೆ ಒಂದು $70-80 ಇರುತ್ತೆ ಒಂದೊಂದು ಬ್ಯಾಗ್ ಫುಲ್ಲು. ಅದನ್ನ ಸುಮ್ಮನೆ ಹಂಗೆ ಎಸಿತಾರೆ. ನಾವು ಅದನ್ನೆಲ್ಲ ಖುಷಿಯಾಗಿ, ನಮಗೂ ಮಣಿಗಳು ಇಷ್ಟ ಅಲ್ವಾ, ಸ್ವಲ್ಪ ನನಗೂ ಮಣಿ ಇಷ್ಟ, ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇದು ಆಕ್ಚುಲಿ ಏನು ಅಂತಂದ್ರೆ, ಅಲ್ಲಿ ಒಂದು ಚೆಸ್ಟ್ ನೋಡಿದೆ ನಾನು ಇದರಲ್ಲಿ US ಹೋದವಾಗಲೇ ಅಲ್ಲೊಂದು ಚೆಸ್ಟ್ ನೋಡಿದೆ. ವೈ ಡೋಂಟ್ ಅದನ್ನು ಮಿಕ್ಸ್ ಮಾಡಿ ಯಾಕೆ ಇಡಬಾರ್ದು, ನಮ್ದು ಒಂದು ಇದು ಏನದು ಈ ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ ಥೀಮಲ್ಲಿ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದನ್ನೊಂದು ಆ ಚೆಸ್ಟ್ ಜೊತೆಗೆ ಈ ಮಣಿಗಳು ಹಾಕಿ ಒಂದು ವಿಜುವಲ್ ಅಷ್ಟೇ. ಈ ಆನೆಗಳೇನು ನೋಡ್ತಾ ಇದ್ದೀರಲ್ಲ, ಆನೆ ಅಂಡ್ ಈ ತೇರು ಆಕ್ಚುಲಿ ನಾನು ಇಲ್ಲಿ ನನಗೆ ಸ್ವಲ್ಪ ಗೊಂಬೆ ಇಡೋ ಅಂತ ಇಷ್ಟ ಇದೆ, ಮತ್ತೆ ಹುಚ್ಚು ಅಂತಾನೆ ಅನ್ಕೊಳ್ಳಿ ಅದನ್ನ. ಯಾಕೆಂದ್ರೆ ಕಲೆಕ್ಷನ್ ಸಾಕಷ್ಟು ಮಾಡಿ ಇಟ್ಕೋತೀನಿ. ಎಲ್ಲಿ ಹೋದ್ರು ಫಸ್ಟ್ ಹೋಗೋದೇ ಗೊಂಬೆಗೆ ಕೈ ನಂದು. ಸೊ ಹಾಗಾಗಿ ಈ ತೇರ್ನ ತಗೊಂಡೆ ನಾನು. ಈ ತೇರು ಐ ಥಿಂಕ್ ಮಧುರೆಯಲ್ಲಿ ತಗೊಂಡಿದ್ದು ತೇರಿದು. ಆ ತೇರು ತಗೊಂಡ್ ಬಂದು ಹಂಗೆ ಇಟ್ಕೊಂಡಿದ್ದೆ. ಸರಿ, US ಹೋದಾಗ ಟಾರ್ಗೆಟ್ನಲ್ಲಿ 2 ಆನೆ ಕಾಣ್ತು. ಮ್ಯಾಚ್ ಆಗ್ಬೋದೇನೋ ಅನ್ನೋ ಒಂದು ಐಡಿಯಾದಲ್ಲಿ ಇದನ್ನು ತಗೊಂಡ್ ಬಂದೆ. ಬಟ್ ಇಟ್ಟ ಮೇಲೆ ಗೊತ್ತಾಗ್ತಿದೆ ಮೇಡ್ ಫಾರ್ ಈಚ್ ಅದರ್ ಪೇರ್ ಆಗೋಗಿದೆ ಇದು ಅಂತ. ಆ ಕೃಷ್ಣ ನೋಡಿದಿರಲ್ಲ, ಆ ಕೃಷ್ಣನೂ ಅಷ್ಟೇ ಹುಡುಕಿ ಹೋಗಿ ಈ ಕೃಷ್ಣ ಬೇಕು ಅಂತ. ಅಂಡ್ ಆಮೇಲೆ ಕೃಷ್ಣ ಲವರ ಗೋಕುಲಾಷ್ಟಮಿ ನಮ್ಮನೇಲಿ ಫುಲ್ಲು ಕೃಷ್ಣ ಇರುತ್ತೆ. ಅವ್ರದ್ದು ಏನಂದ್ರೆ ಹುಟ್ಟಿದಾಗಿಂದ ಹಿಡಿದು ಟಿಲ್ ಹಿಸ್ ಆಲ್ಮೋಸ್ಟ್ ಯಾವಾಗವರೆಗೂ ಅಂದರೆ ಒಂದು ಯುದ್ಧ ಆಗೋವರೆಗೂ, ಮಹಾಭಾರತ ಯುದ್ಧ ಆಗೋವರೆಗೂ ಕಂಪ್ಲೀಟ್ ಆ ಕೃಷ್ಣಂದು ಎಲ್ಲ ಲೀಲೆಗಳು ಇದೆ ನಮ್ಮಲ್ಲಿ. ಸೊ ಆ ಲೀಲೆಗಳನ್ನ ಇಟ್ಟು ಮಾಡ್ತೀನಿ ನಾನು ಕೃಷ್ಣಾಷ್ಟಮಿನ. ಯಾಕಂದರೆ ನಮ್ಮ ಮಕ್ಕಳಿಗೆ ನಮ್ಮ ಕಲ್ಚರ್ ಬಗ್ಗೆ ನಾವು ಹೇಳ್ಕೊಡೋದಕ್ಕೆ ಚಾನ್ಸೇ ಸಿಗಲ್ಲ. ಬ್ಯುಸಿಯಾಗಿರ್ತಾರೆ, ಸ್ಕೂಲು, ಟ್ಯೂಷನ್ಸು, ಇಲ್ಲ ಒಂದಷ್ಟು ಕ್ಲಾಸಸ್ಸು.
ವೈಲಿನ್ ಕ್ಲಾಸು, ಪಯಾನೋ ಕ್ಲಾಸು, ಇಲ್ಲ ಕರಾಟೆ ಕ್ಲಾಸು, ಬ್ಯುಸಿಯಾಗಿರ್ತಾರೆ. ಸೊ ಆ ಟೈಮ್ನಲ್ಲಿ ಅಕ್ಕಪಕ್ಕದ ಮಕ್ಕಳನ್ನ ಹಿಡ್ಕೊಂಡ್ಬಂದು ಕರ್ಕೊಂಡು ಬಂದು ತೋರಿಸಿ, ಇದು ಕೃಷ್ಣ ಹಿಂಗೆ ಹುಟ್ಟಿದ್ದು, ಅವ್ನು ಹಿಂಗೆ ಎತ್ತಿದ್ದು, ಇದನ್ನ ಏನು ಬೆಟ್ಟನ ಹಿಂಗೆ ಎತ್ತಿದ್ದು, ಯಾವಾಗ ಈ ಥರ ಒಂದು ಫ್ಲಡ್ ಬಂತು ಅವಾಗ ಜನಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹಿಂಗೆ ಮಾಡ್ದ ಅಂದಾಗ ವಿ ಆರ್ ಆ್ಯಕ್ಚುಲಿ ನಾಟ್ ಓನ್ಲಿ ಟೆಲ್ಲಿಂಗ್ ದೆಮ್ ಅಬೌಟ್ ಅವರ್ ಕಲ್ಚರ್ ಬಟ್ ಆಲ್ಸೋ ಇಂಬಾವಿಂಗ್ ಸರ್ಟೈನ್ ಮಾರಲ್ ಇದು ಏನು ಅವ್ರಿಗೆ ಈ ಥರ ಇರಬೇಕು, ಸೊಸೈಟಿಯಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ದಿಸ್ ಹ್ಯಾಪನ್ಸ್ ಡ್ಯೂರಿಂಗ್ ದಶೇರಾ ಆಲ್ಸೋ. ದಸರಾದಲ್ಲೂ ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ ಅದನ್ನೆಲ್ಲ ಪ್ರತಿಯೊಂದನ್ನು ಒಂದೊಂದನ್ನು ಕರೆದು ಪ್ರತಿ ವರ್ಷ ಹೇಳ್ತೀನಿ ನಾನು. ಇಟ್ ಈಸ್ ನಾಟ್ ಲೈಕ್ ಒಂದ್ಸಲಿ ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ. ಅವ್ರಿಗೆ ಜ್ಞಾಪಕ ಇಟ್ಕೋತಾರೆ. ಇಲ್ಲ, ಮಕ್ಳಿಗೆ ಅವಾಗ ಹೇಳ್ತಾ ಇರಬೇಕು. ಹೇಳಿದ್ರೇನೆ ಅವ್ರಿಗೆ ಜ್ಞಾಪಕ ಇರುತ್ತೆ. ಇಲ್ಲಾಂದ್ರೆ ಒಂದ್ಸಲಿ ಕೇಳಿದ್ರೆ ದೇ ವಿಲ್ ಫರ್ಗೆಟ್. ಸೊ ಹಾಗಾಗಿ ಐ ಡೂ ದಿಸ್. ಇಲ್ಲಿ ಕೃಷ್ಣನ್ ನೋಡುವಾಗ ನೀವು, ಈ ಕೃಷ್ಣನೂ ಅಷ್ಟೇ. ಈ ಕೃಷ್ಣ ಬಂದು ಒಂದು ಗೋಕುಲಾಷ್ಟಮಿ, ಆ ಟೈಮ್ನಲ್ಲಿ ನಮಗೆ ಅಂಥ ಒಳ್ಳೆ ಸ್ಥಿತಿ ಇರಲಿಲ್ಲ. ಆಗ ಕೃಷ್ಣನ ನಾನು ಇಲ್ಲ ಇದನ್ನು ಕೃಷ್ಣಾಷ್ಟಮಿ ಮಾಡುವ, ನಾವು ಕೃಷ್ಣನ ಇಟ್ಟು ಪೂಜೆ ಮಾಡುವ ಅಂತ ಹೇಳಿಬಿಟ್ಟು ಆ ಕೃಷ್ಣನ್ ತೊಗೊಂಡು ಬಂದೆ ನಾನು. ಇದು ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಗಿರ್ಬೋದು ಈ ಕೃಷ್ಣ. ಸೊ ಅವಾಗಿಂದನೂ ನನಗೆ ಸ್ವಲ್ಪ ಕೃಷ್ಣನ್ ಭಕ್ತಿ ಜಾಸ್ತಿ. ಹಾಗಾಗಿ ಕೃಷ್ಣನ ಪೂಜೆ ಮಾಡಿದ ನಂತರ ಪ್ರಾಬಬ್ಲಿ ವಿ ಗಾಟ್ ಬೆಟರ್ ಇದು ಅಂತ ಅನಿಸ್ತಾ ಇದೆ. ಒಂದು ಪುರಂದರದಾಸರು ಹೇಳಿದ್ದಾರೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತ. ಸೊ ಕೃಷ್ಣನ್ನ ಪೂಜೆ ಮಾಡ್ತೀನಿ ನಾನು ಅಷ್ಟೇ. ಇದು ನೀವು ಪೇಂಟಿಂಗ್ ಇದು ನೋಡೋದಾದ್ರೆ ಇದು ಬಂದ್ಬಿಟ್ಟು ರಾಮನ ಪಟ್ಟಾಭಿಷೇಕ. ಇದು 14 ವರ್ಷ ವನವಾಸ ಮುಗಿಸಿ ಎಲ್ಲ ಮುಗಿಸಿ ವಾಪಸ್ ಬಂದಾಗ ನೀವು ರಾಮನ ಪಟ್ಟಾಭಿಷೇಕ ನೋಡ್ಬೋದು. ಅದ್ರಲ್ಲಿ ಸೀತೆ ಮುಖ ನೋಡ್ಬೇಕು ನೀವು, ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ 16 ವರ್ಷದ ಹೆಣ್ಣು ಇರೋ ತರ ಆ ಒಂದು ಇನ್ನೋಸೆನ್ಸು, ಆ ಕ್ಯೂಟ್ನೆಸ್ಸು, ಇದು ಎಲ್ಲ ಇದೆ. ಅಲ್ಲಿರೋ ಹನುಮಂತನ ಒಂದು ಭಕ್ತಿ ನೋಡ್ಬೇಕು ನೀವು. ಆ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ರಾಮನ್ ಪಾದನ. ಸೊ ಆ ಭಕ್ತಿ ಇಲ್ವೊಂದು ನಾನು ಇನ್ಸಿಡೆಂಟ್ ಹೇಳ್ಬೇಕು ನಿಮ್ಗೆ. ರಾಮ ಹೇಳದ್ನಂತೆ, ನೀನು ನನಗೆ ಇಷ್ಟು ಹೆಲ್ಪ್ ಮಾಡಿದ್ಯಾ ಹನುಮಂತನ್ಗೆ, ನೀನು ನನಗೆ ಸೀತೆನ ಹುಡುಕಿ ಕೊಟ್ಟಿದ್ಯಾ, ಎಲ್ಲ ಮಾಡಿದ್ಯಾ, ನನಗೆ ಸಪೋರ್ಟ್ ಮಾಡಿದ್ಯಾ, ಏನು ಬೇಕು ಕೇಳು, ನಿನ್ಗೆ ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ರಾಮ ಕೇಳಿದ್ನಂತೆ. ಕೇಳಿದಾಗ ಅವ್ನು ಹೇಳಿದ್ನಂತೆ, ಹನುಮಂತ ಹೇಳಿದ್ನಂತೆ, ರಾಮ ನೀ ಎಲ್ಲ ಹೇಳಿದ್ದು ಓಕೆ, ನೀ ಕೊಡ್ತೀಯಾ ಎಲ್ಲ ಓಕೆ, ನಾನು ಖಂಡಿತ ನಾನು ಕೇಳಿದೆ ನೀ ಕೊಡ್ತೀಯಾ, ಆದರೆ ನನಗೆ ಒಂದೇ ಒಂದು ನಾನು ಕೇಳ್ತಾ ಇರೋದು, ಈ ಥರ ಕೇಳೋ ಅಂತ ಕಷ್ಟ ತಿರ್ಗಾ ಕೊಡಬೇಡ ನನಗೆ, ಈ ಥರ ಕಷ್ಟನೇ ಬರೋದು ಬೇಡ, ನನ್ನ ಹೃದಯದಲ್ಲಿ ಇರೋ ನೀನು ಸಾಕು ಅಂತ ಹೇಳದ್ನಂತೆ. ಸೊ ಆ ಒಂದು ಭಕ್ತಿ ಹನುಮಂತನಲ್ಲಿದೆ, ರಾಮ ಹನುಮಂತನ ಭಕ್ತಿ ಅದು. ಸೊ ನನಗನ್ಸುತ್ತೆ ಅದನ್ನ ಮನಸ್ಸಿನಲ್ಲಿ ನಾವು ಇಟ್ಕೋಬೇಕು. ಅಂತ ಕಷ್ಟನೇ ಬರೋದು ಬೇಡ, ಯಾರಿಗೂ ಬರೋದು ಬೇಡ ಅಂತ ಹೇಳಿದಂಥ ಒಂದು ಉದಾತ್ತವಾದ ಮನಸ್ಸಿದೆ ಅಲ್ಲ, ದಟ್ ಈಸ್ ಸಮಥಿಂಗ್ ಎಲ್ಸ್. ಎಲ್ಲರೂ ಅಷ್ಟಲಕ್ಷ್ಮಿ ಮಾಡಿಸ್ತಾ ಇದ್ರು, ಎಲ್ಲ ಮಾಡಿಸ್ತಾ ಇದ್ರು. ನನಗನ್ನಿಸ್ತು ದಶಾವತಾರ ನಮ್ಮ ಎವಲ್ಯೂಷನ್ ಹೆಂಗಾಗಿದೆ ಅಂತ ಅಫ್ಕೋರ್ಸ್ ನಾವು ಹೇಳಬೇಕು ಅಂದರೆ ಇದಿದ್ರೆ ಒಳ್ಳೆಯದು ಅನ್ನಿಸ್ತು ನನಗೆ. ಹಾಗಾಗಿ ಆ್ಯಂಡ್ ದಶಾವತಾರ ಬಂದ್ಬಿಟ್ಟು ವಿಷ್ಣುವಿನ 10 ಅವತಾರ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ದಶಾವತಾರ. ನೀವು ಇಲ್ಲಿ ಈ ಮರದ್ದು ಒಂದು ಇದನ್ನು ನೋಡ್ಬೋದು, ಇದರಲ್ಲಿ ದಶಾವತಾರ ಇದೆ. ದಶಾವತಾರ ಬೇಸಿಕ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ ಮತ್ತು ರಾಮ, ಪರಶುರಾಮ, ಆಮೇಲೆ ಕೃಷ್ಣ, ಕಲ್ಕಿ. ಇದು ಸೈಂಟಿಫಿಕಲಿ ನೀವು ನೋಡಿದ್ರು ಕೂಡ ದಿಸ್ ಇಸ್ ಪ್ರೂವನ್. ಹೆಂಗೆ ಬಂದಿದ್ದು ವರ್ಲ್ಡ್ ಅಂತ ಇವಾಗ ಸೈಂಟಿಸ್ಟ್ ಹೇಳ್ತಾರೆ. ಇಟ್ ಈಸ್ ಫ್ರಮ್ ವಾಟರು, ಮತ್ಸ್ಯ, ಅಮೀಬಾಯಿಂದ ಸ್ಟಾರ್ಟ್ ಆಯಿತು, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅಂತ. ದಟ್ ಈಸ್ ನಥಿಂಗ್ ಬಟ್ ಮತ್ಸ್ಯ. ಕೂರ್ಮ, ಆಂಫಿಬಿಯನ್ಸ್. ನೆಕ್ಸ್ಟ್ ವರಾಹ, ಇದು ಏನದು ಒಂದು ಪ್ರಾಣಿ, ಒಂದು ಇದರಿಂದ ವರಾಹ ರೂಪದಲ್ಲಿ ಬಂದಿರೋವಂಥದ್ದು. ಅದಕ್ಕೆ ನೆಕ್ಸ್ಟ್ ನಾರಸಿಂಹ, ವೇರ್ ಹಾಫ್ ಮ್ಯಾನ್ ಆ್ಯಂಡ್ ಹಾಫ್ ಅನಿಮಲ್ ಥರ ಒಂದದು. ಅದಕ್ಕೆ ನೆಕ್ಸ್ಟ್ ವಾಮನ. ಯು ಕ್ಯಾನ್ ಸಿ ಈ ನೀವು ಎವಲ್ಯೂಷನ್ ನೋಡೋದಾದ್ರೆ ಒಬ್ಬ ಮ್ಯಾನ್ ಬಂದ್ಬಿಟ್ಟು ಚಿಕ್ಕದಿಂದನೇ ಸ್ಟಾರ್ಟ್ ಆಗಿ ಹೋಗ್ತಿರೋದು. ಸೊ ವಾಮನ ಈಸ್ ನಥಿಂಗ್ ಬಟ್ ಅ ಕುಬ್ಜ. ಅದಕ್ಕೆ ನೆಕ್ಸ್ಟ್ ಬಂದು
ನಿಮಗೆ ಇಲ್ಲಿ ಪರಶುರಾಮ ಇದ್ದಾರೆ. ಪರಶುರಾಮ ಅಂದರೆ ವೆನ್ ವಿ ಹ್ಯಾಡ್ ದಿಸ್ ಆ್ಯಕ್ಸನ್ನು ಕಂಡು ಹಿಡ್ಕೊಂಡ್ವಿ ನಾವು. ಇವತ್ತಿಗೂ ನೀವು ನೋಡಿದ್ರೆ ಸ್ಟೋನ್ ಏಜ್ ಆದ್ಮೇಲಿಂದ ಆಕ್ಸ್ ಏಜ್ ಅಂತ ಇದೆ. ಆಕ್ಸ್ ಏಜ್ ಆದ್ಮೇಲಿಂದ ರಾಮ, ವೇರ್ ಸೊಸೈಟಿ ನಾರ್ಮ್ಸ್ ಹೆಂಗಿರಬೇಕು, ರಾಮನ ಇದನ್ನ ಹೆಂಗೆ ಅಂದರೆ ನಾರ್ಮ್ಸ್ ಹೆಂಗಿರಬೇಕು, ಸೊಸೈಟಿಯಲ್ಲಿ ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟವನೇ ರಾಮ. ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬಲರಾಮ ಬಂದ್ಬಿಟ್ಟು ಏನು, ಬಲರಾಮ ಕೃಷ್ಣ ಬಂದ್ಬಿಟ್ಟು ದೇ ಆರ್ ಕಾಲ್ಡ್ 2 parts ಆಫ್ ವಿಷ್ಣು ಅಂತ ಹೇಳ್ತಾರೆ. ಸೊ ಬಲರಾಮ ಬಂದ್ಬಿಟ್ಟು ವಿ ಕ್ಯಾನ್ ಯೂಸ್ ದ ಆಕ್ಸೆಸ್, ಅದ್ರ ಜೊತೆಗೆ ಬುದ್ಧಿವಂತಿಕೆನೂ ಇರಬೇಕು ಅಂತ. ಕೃಷ್ಣ ಬಂದು ಜೀವನದಲ್ಲಿ ಲಾಟ್ ಆಫ್ ಚಾಲೆಂಜಸ್ ಬರುತ್ತೆ, ಅದನ್ನ ಹೆಂಗ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿರೋಂಥ ಒಂದು ಇದು ಆ ಟೈಮ್ ಎರಾ. ಅದಕ್ಕೆ ನೆಕ್ಸ್ಟ್ ಕಲ್ಕಿ ಅಂತ ಹೇಳ್ತಾರೆ. ಕಲ್ಕಿ ಇನ್ನು ಸ್ಟಾರ್ಟ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ಅದು ನಾವೇ ಇದರಲ್ಲಿ ಇದೆಯಾ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಬೇಸಿಕ್ಲಿ ಸೈಂಟಿಫಿಕಲಿ ಆಲ್ಸೋ ಇಟ್ ಇಸ್ ಪ್ರೂವನ್ ದಟ್ ದಿಸ್ ಸ್ಟಾರ್ಟೆಡ್ ಫ್ರಮ್ ಮತ್ಸ್ಯ ಇಂದ ಹಿಡಿದು ಕಲ್ಕಿವರೆಗೂ ಇದೆ ಅಂತ. ಒಂದು ನಿಮಿಷ ಬಿಟ್ಟು ಸ್ಟಾರ್ಟ್ ಆಗತ್ತೆ ಈ ಲೈಟ್. ಏನಕ್ಕೆ ಲೈಟ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯು ಫೀಲ್ ದಟ್ ಓಕೆ ಸೂರ್ಯ ಹುಟ್ಟಿದಂಗೆ ಆ ಫೀಲ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ಲೈಟ್ ಕಾನ್ಸೆಪ್ಟ್ ಮಾಡಿದ್ವಿ. ಆ್ಯಂಡ್ ನೀವು ಒಳಗಡೆ ನೋಡೋದಾದರೆ ಅದು ಭಗವತಿ ಇದಿದೆ, ಏನು ಫೋಟೋ ಇದೆ. ಆ ಭಗವತಿ ಫೋಟೋ ಮತ್ತು ಗುರುವಾಯೂರ್ ಫೋಟೋ. ಒಂದು ದಿನ ರಾತ್ರಿ ನನಗೆ ಏನಾಯಿತು, ರಾತ್ರಿ ನಿದ್ದೆಯಲ್ಲಿ ಒಂದು ಕನಸು. ಏನು ಅಂದರೆ ನನ್ನನ್ನು ಮರ್ತು ಬಿಟ್ಟಿದ್ದೆ. ಇದು ಬಾಡಿಗೆ ಮನೇಲಿದ್ವಿ ನಾವು ಒಂದು. ಆ ಬಾಡಿಗೆ ಮನೆಯಲ್ಲಿ ನನ್ನನ್ನು ಮರ್ತು ಬಿಟ್ಟಿದ್ಯಾ ನೀನು, ಯಾಕೆ ನನ್ನನ್ನು ಮರ್ತಿದ್ಯಾ ಅಂತ ಒಂದು ದೇವಿ ಕಂಟಿನ್ಯೂಸ್ ಆಗಿ ಒಂದು 3 days ಏನಿದು ಏನಾಯಿತು, ಯಾಕೆ ಈ ಥರ ಫೀಲ್ ಬರ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಇಟ್ ವಾಸ್ ಎ ಹಾಲಿಡೇ ಇತ್ತು. ನನ್ನ ಮಗನಿಗೆ ಅಟ್ಟ ಹತ್ತಿಸ್ಬಿಟ್ಟು ನೋಡೋ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಟ್ಟ ಹತ್ತಿಸ್ದೆ. ನೋಡಿದ್ರೆ ಭಗವತಿ ಇದು ಫೋಟೋ ಆ್ಯಂಡ್ ಗುರುವಾಯೂರ್ ಫೋಟೋ ಇತ್ತು. ಅದನ್ನು ಎತ್ತಿ ನಾನು ಆಚೆ ಇಟ್ಟ ಮೇಲೇನೆ ಆ ಡ್ರೀಮ್ ನನಗೆ ಬರಲಿಲ್ಲ. ಐ ಡೋಂಟ್ ನೋ ವೆದರ್ ಇದು ಕೋಇನ್ಸಿಡೆಂಟ್ಲಿ ಆಯ್ತಾ ಅಥವಾ ನನಗೆ ಆ ಫೀಲ್ ಆಯಿತು. ನಾನು ಇಟ್ಟಿಲ್ಲ ಅದನ್ನು. ಭಗವತಿ ಫೋಟೋ ಇಟ್ಟಿದ್ದು ಬಂದ್ಬಿಟ್ಟು ಓನರು. ನನಗೆ ನಿಜ ಗೊತ್ತಿಲ್ಲ ಆ ಥರ ಒಂದು ಭಗವತಿ ಫೋಟೋ ಇದೆ ಅಂತ. ಬಟ್ ನನಗೊಂದು 3-4 days ಕಂಟಿನ್ಯೂಸ್ ಡ್ರೀಮು ದಟ್ ನನ್ನನ್ನು ಮರ್ತು ಬಿಟ್ಟಿದ್ಯಾ, ನನ್ನನ್ನು ನೋಡೋಕೆ ಬರಲ್ವಾ, ಯಾರಿದು, ಯಾವ ದೇವಿ ಈ ಥರ ನನ್ನ ಕೇಳ್ತಿಯಾಳೆ ಅಂತ ಒಂದು ಫೀಲ್ನಲ್ಲೇ ಇದ್ದೆ ಫುಲ್ಲು. ದೆನ್ ಸ್ಯಾಟರ್ಡೆ ಸಂಡೇ ಕ್ಲೀನ್ ಮಾಡಿಸಿದಾಗ ಆ ಫೋಟೋ ಸಿಕ್ಕಿದ ತಕ್ಷಣ ತುಂಬ ಖುಷಿ ಆಯ್ತು ನನಗೆ. ನೋಡು ಹೌದಲ್ಲ, ಈ ತಾಯಿನ ನಾನು ಮರ್ತಿದ್ನ ನಾನು ಅಂತ ಹೇಳಿಬಿಟ್ಟು ಕೆಳಗೆ ಇಳಿಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಆ ಮನೆ ಓನರ್ಗೆ ಹೇಳಿದೆ ಈ ಫೋಟೋ ನಾನು ಕೊಡಲ್ಲ, ಇದು ನನಗೆ ಸಿಕ್ಕಿರೋ ತಾಯಿ, ನಾನು ಕೊಡೋದಿಲ್ಲ ನಿಮಗೆ. ಆ್ಯಂಡ್ ಹಿ ವಾಸ್ ವೆರಿ ಕರ್ಟಿಯಸ್ ಆ್ಯಂಡ್ ಹಿ ಸೆಡ್ ಇಲ್ಲ ಇಟ್ಕೊಳ್ಳಿ, ಸುಮ್ಮನೆ ಅಲ್ಲಿ ಅಟ್ಟದಲ್ಲಿ ಇಡೋದಕ್ಕಿಂತ ನೀವು ಪೂಜೆ ಮಾಡ್ತಿದ್ದೀರಾ, ಖಂಡಿತ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಇಟ್. ಲಿವಿಂಗ್ ರೂಮ್ನಲ್ಲಿ ನಾರ್ಮಲಿ ಯಾವ ಮನೆಗೆ ಹೋದ್ರೂ ನೀವು ಫಸ್ಟು ನಿಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾಣೋದೇ TV ಕ್ಯಾಬಿನೆಟ್ಟು. ಅದರಲ್ಲಿ ಒಂದಷ್ಟು ಆರ್ಟಿಫ್ಯಾಕ್ಟ್ಸು, ಒಂದಷ್ಟು ಅವ್ರದ್ದು ಇದಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ನಮಗೆ ಎಂಟರ್ ಆದ ತಕ್ಷಣ ನಮ್ಮ ಗುರುಗಳು ಶ್ರೀ ರಾಮಾನುಜಾಚಾರ್ಯರು ಅಂತ. ಇವತ್ತಿಗೂ ನೀವು ಶ್ರೀರಂಗಂಗೆ ಹೋದರೆ ಎಂಬಾಲ್ಮ್ಡ್ ಬಾಡಿ ಆಫ್ ರಾಮಾನುಜಾಚಾರ್ಯರು ನೋಡ್ಬೋದು ನೀವು. ಈಗ ಹೇಳ್ತಾರೆ, ಈಗ ಮೊನ್ನೆ ಖಮನೈ ಹೆಂಗಿಟ್ಟಿದ್ರು 101 days 130 days ಅಂತ 1000 ವರ್ಷದಿಂದ ಬಾಡಿನಿಟ್ಟಿದ್ದಾರೆ ರಾಮಾನುಜಾಚಾರ್ಯರದು. ಇವತ್ತಿಗೂ ಶ್ರೀರಂಗಂ ದೇವಸ್ಥಾನದಲ್ಲಿದೆ ಎಂಬಾಲ್ ಮಾಡಿರೋಂಥದ್ದು. ಸೊ ನಮ್ಮ ರಾಮಾನುಜಾಚಾರ್ಯರನ್ನ ನಮ್ಮ ಆಚಾರ್ಯರನ್ನ ಇಡಬೇಕು ಅಂತ ಒಂದು ಯೋಚನೆ ಬಂತು. ಆ ಯೋಚನೆ ಬಂದಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನು ಕೊಡೋದು ಅಂತ. ನಾರ್ಮಲಿ ಗುರುಗಳಾಗಲಿ ಅಥವಾ ಯಾವುದೇ ಋಷಿ ಮುನಿಗಳಾಗಲಿ ಎಲ್ಲರಿಗೂ ಏನು ಅಂತಂದರೆ ಬೇಸಿಕ್ಲಿ ಅವರು ಕಾಡು ಅಥವಾ ಮರದ ಹಿನ್ನೆಲೆನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಈ ಥರ ಒಂದು ಮರ ಬೇಕು. ಹಿಂದ್ಗಡೆ ಕ್ಲಾಡಿಂಗ್ ಬಂದ್ಬಿಟ್ಟು ನಮಗೆ ಗುರು ಪಾಟೀಲ್ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ ಅವರು, ಗುರು ಪಾಟೀಲ್ ಅಂತ ಅವ್ರದ್ದು ನ್ಯಾಚುರಲ್ ಕ್ಲಾಡಿಂಗ್ಸ್ ಅಂತ ಇದೆ. ಅವರು ಯಾರ್ಯಾರನ್ನೋ ಹಿಡಿದು ಆಚಾರ್ಯರದು ವಿಗ್ರಹ ಮಾಡಿಸ್ಕೊಟ್ರು. ಇದೇ ಥರ ಬೇಕು ಅಂತೆಲ್ಲ ಕೇಳಿದ್ದಕ್ಕೆ ಕಲ್ ಮೇಲೆ ಕೂತಿರ್ಬೇಕು, ಈ ಥರ ಒಂದು ಮರದ ಇದು ಬರಬೇಕು. ಆ್ಯಂಡ್ ಮನೆ ಅಂದರೆ ಏನು, ಬೇಸಿಕ್ಲಿ ವೇರ್ ಯು ಕ್ಯಾನ್ ಬಿ ಯೋರ್ ಸೆಲ್ಫ್, ಯಾರ ಜುಲ್ಮೆಗೂ ಇಲ್ಲದೆ ಇರೋ ಅಂಥ ಒಂದು ಫ್ರೀಡಮ್ ಆಗಲಿ ಅಥವಾ ಒಂದು ಶಾಂತಿ ನೆಮ್ಮದಿ ಆಗಲಿ ಈ ಮನೇಲಿ ಇರಬೇಕು. ಆ ಥರ ಇರಬೇಕು ಅಂದರೆ ನಮ್ಮ ಗುರುಗಳ ಆಶೀರ್ವಾದ ಇರಬೇಕು. ನಮ್ಮ ಮನೆ ಹೆಸರು ಕೂಡ ನೀವು ನೋಡ್ಬೋದು ಗುರುಕೃಪಾ ಅಂತ, ಶ್ರೀ ಗುರುಕೃಪಾ ಅಂತ. ಗುರುಗಳ ಕೃಪೆಯಿಂದನೇ
ಇಫ್ ಯು ವಾಂಟ್ ಟು ಅಟೈನ್ ಮೋಕ್ಷ ಯು ಕ್ಯಾನ್ ಡೈರೆಕ್ಟ್ಲಿ ಕೆನಾಟ್ ಸಿ ಗಾಡ್, ಯು ಹ್ಯಾವ್ ಟು ಸಿ ಗಾಡ್ ಥ್ರೂ ಗುರುಗಳು. ಹಾಗಾಗಿ ನಮ್ಮ ಗುರುಗಳ ಥ್ರೂನೇ ನೋಡಬೇಕೇ ಹೊರತು ನಾವು ಡೈರೆಕ್ಟಾಗಿ ದೇವ್ರನ್ನ ನೋಡ್ತೀವಿ, ದೇವ್ರು ತೋರಿಸ್ತೀವಿ ಅಂತೆಲ್ಲ ಯಾರಾದರೂ ಹೇಳಿದ್ರೆ ಅದೆಲ್ಲ ಸುಳ್ಳು. ಖಂಡಿತ ಯಾರು ದೇವ್ರನ್ನ ತೋರ್ಸೋಕ್ಕಾಗಲ್ಲ. ಅದನ್ನ ಅಟೈನ್ ಮಾಡೋದಕ್ಕೆ ಒಂದು ದಾರಿ ಬಂದು ನಮ್ಮ ಗುರುಗಳು ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ರಾಮಾನುಜಾಚಾರ್ಯರನ್ನ, ನಮ್ಮ ಆಚಾರ್ಯರನ್ನ ಪ್ರತಿಷ್ಠಾಪಿಸ್ಬೇಕು ಅಂದ್ಬಿಟ್ಟು ನಾವು ಇದೊಂದು ಮಾಡಿದ್ವಿ. ಈ ಮನೆ ಕಾನ್ಸೆಪ್ಟ್ ಅದು. ಯಾರು ಇದಾಗಿದ್ದಾರೆ, ನಾವ್ ಯಾಕೆ ದೊಡ್ಡ ಮನೆ ಕಟ್ಟಬಾರ್ದು ಅಂತ ಅಫ್ಕೋರ್ಸ್ ಕಟ್ಟಿದ್ವಿ. ಇವಾಗ ಆದರೆ ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದ್ರೆ, ಟು ಬಿ ಫ್ರ್ಯಾಂಕ್ ವಿತ್ ಯು, ನನ್ನ ಜೋಬು ದೊಡ್ಡದಾಗಿತ್ತು, ಕಟ್ಬಿಟ್ಟೆ. ದಯವಿಟ್ಟು ಚಿಕ್ಕ ಸಂಸಾರ ಆಗಿದ್ದರೆ ದಯವಿಟ್ಟು ಖಂಡಿತ ಚಿಕ್ಕದಾಗಿ ಮನೆ ಕಟ್ಕೊಳ್ಳಿ. ಕಷ್ಟ ಈಗ ಗೊತ್ತಾಗೋದಿಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕಟ್ಟಿದ್ವಿ, ನಾನು ನನ್ನ ಹೆಂಡತಿ, ನನ್ನ ಮಗ ಮತ್ತು ನನ್ನ ಸೊಸೆ ಬೇರೆ ಇದ್ದಾರೆ. ಇವಾಗ ನಾನು ನನ್ನ ಹೆಂಡತಿ, ನನ್ನ ಜೊತೆಲೇ ಒಂದು ಮನೆ ಇದೆ. ಇಷ್ಟಕ್ಕೆ ನಮಗೆ ಇಷ್ಟು ದೊಡ್ಡ ಮನೆ, 5 ಬೆಡ್ರೂಮ್ ಮನೆ ಬೇಕಾ? ನಮ್ಮ ಕೆಲಸದವಳು ಯಾವತ್ತಾದ್ರು ರಜಾ ಕೊಟ್ಟರೆ ನಮ್ಮ ಮನೆ ಹಾಳಾಯಿತು. ಆವತ್ತಿನ ದಿನ 2 ದಿವಸದಲ್ಲಿ ಮನೆ ನೋಡೋಕ್ಕಾಗೋದಿಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ಏಜ್ ರೆಂಟ್ ಇದೆಯೋ ಅಷ್ಟೇ ಕಟ್ಕೊಳ್ಳಿ.